ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿರೋದು ಶಿವೋಹಂ ಶಿವ ಟೆಂಪಲಲ್ಲಿ. ಇದು ಲೊಕೇಟ್ ಆಗಿರೋದು ನಮ್ಮ ಬೆಂಗಳೂರಲ್ಲೇ ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಇದು ಲೊಕೇಟ್ ಆಗಿದೆ. ನೀವೇನಾದರೂ ಮೆಟ್ರೋದಲ್ಲಿ ಹೋಗಬೇಕು ಅಂದರೆ ಇಂದಿರಾನಗರ್ ಮೆಟ್ರೋ ಸ್ಟೇಷನಲ್ಲಿ ಇದ್ದು ಅಲ್ಲಿಂದ ಒಂದು 4 ಕಿಲೋಮೀಟರ್ಸ್ ಹೋಗಬೇಕಾಗತ್ತೆ. ಇನ್ನು ಈ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ನೋಡೋದಾದರೆ ಇದನ್ನು 1995ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಅಂದರೆ ಪ್ರಮುಖ ದೇವರು ಶಿವನ 65 ಅಡಿ ಎತ್ತರದ ವಿಗ್ರಹ ಇಲ್ಲಿದೆ. ಆಮೇಲೆ ಗಣೇಶನ 32 ಅಡಿ ವಿಗ್ರಹನೂ ಕೂಡ ಇಲ್ಲಿದೆ. ಇಲ್ಲಿ ಇನ್ನೂ ಏನೆಲ್ಲ ವಿಶೇಷತೆ ಇದೆ ಅದೆಲ್ಲನೂ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆಮೇಲೆ ಎಂಟ್ರಿ ಫೀಸ್ ಎಲ್ಲ ಯಾವ ಥರ ಇರುತ್ತೆ ಅದೆಲ್ಲನೂ ಹೇಳ್ತೀನಿ. ಹಿಂದೂಗಳ ಪವಿತ್ರ ಸ್ಥಳ ಅಂತ ಹೇಳ್ಬೋದು. ಬದ್ರಿನಾಥ, ಅಮರನಾಥ, ಹರಿದ್ವಾರ ಇಲ್ಲೆಲ್ಲ ತುಂಬ ಜನಕ್ಕೆ ಹೋಗೋಕ್ಕೆ ಆಸೆ ಇರುತ್ತೆ. ಆದರೆ ಅಲ್ಲೆಲ್ಲ ಹೋಗಿ ದೇವರ ದರ್ಶನ ಮಾಡೋಕ್ಕಾಗಲ್ಲ. ಅಂಥವರು ಇಲ್ಲಿ ಬಂದರೆ ಇಲ್ಲಿ ವಿಶೇಷವಾಗಿ ಅದನ್ನೆಲ್ಲನೂ ರೀಕ್ರಿಯೇಟ್ ಮಾಡಿದ್ದಾರೆ. ಅಲ್ಲೆಲ್ಲ ದೇವರುಗಳು ಯಾವ ಥರ ಇರುತ್ತೆ ಅದೇ ಥರ ರೀಕ್ರಿಯೇಟ್ ಮಾಡಿದ್ದಾರೆ. ನೀವು ಇಲ್ಲೂ ಕೂಡ ಬಂದು ದೇವರ ದರ್ಶನ ಮಾಡ್ಬೋದು. ನಾನು ಈ ಮುಂಚೆ ಅಂದರೆ ಒಂದು 5 to 6 ಇಯರ್ಸ್ ಬ್ಯಾಕು ಹೋಗಿ ದೇವಸ್ಥಾನಕ್ಕೆ ಬಂದಿದ್ದೆ. ಆಮೇಲೆ ಮತ್ತೆ ಈಗಲೇ ಹೋಗ್ತಾ ಇರೋದು. ತುಂಬ ಚೇಂಜಸ್ ಮಾಡಿದ್ದಾರೆ ದೇವಸ್ಥಾನದಲ್ಲಿ. ನೀವೇನಾದರೂ ವೆಹಿಕಲಲ್ಲಿ ಹೋದರೆ ಈ ಥರ ಪಾರ್ಕಿಂಗ್ ಮಾಡ್ಬೋದು. ಅದಾದಮೇಲೆ ಪಾರ್ಕಿಂಗಿಂದನೇ ಡೈರೆಕ್ಟ್ ನಿಮಗೆ ರೈಟ್ ಸೈಡಲ್ಲೇ ಎಂಟ್ರಿ ಇರುತ್ತೆ. ಇಲ್ಲಿಂದ ನಿಮಗೆ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎಂಟ್ರಿ ಫೀಸು 200 ರುಪೀಸ್ ಇರುತ್ತೆ. 200 ರುಪೀಸಲ್ಲಿ ನಿಮಗೆ ದೇವರ ದರ್ಶನಕ್ಕೆ 150 ರುಪೀಸ್ ಮತ್ತು 50 ರೂಪಾಯಿ ಪ್ರಸಾದ ಕೂಡ ಕೊಟ್ಟಿರ್ತಾರೆ. ಈ ಥರ ನೀವು ಅಭಿಷೇಕಕ್ಕೆ ಅದಕ್ಕೆಲ್ಲ ಸಪ್ರೇಟಾಗಿ ತೊಗೋಬೇಕು ಅಂತ ಇಲ್ಲ, ಇದರಲ್ಲೇ ಎಲ್ಲ ಇನ್ಕ್ಲೂಡ್ ಆಗಿದೆ. ಏನೇನೆಲ್ಲ ಇಲ್ಲಿರುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು. ನಾನು ನಿಮಗೆ ಹೇಳ್ತೀನಿ. ಸ್ಟಾರ್ಟಿಂಗಲ್ಲಿ ಈ ಕೂಪನ್ಸಲ್ಲೇ ಪಕ್ಕದಲ್ಲೇ ಇದೆ ನೋಡಿ, ಚಿಕ್ಕದಾಗಿ ಈಗ ಹಾಲಿನ ಅಭಿಷೇಕ ಇರ್ಬೋದು, ಶಿವನಿಗೆ ಬೇರೆ ಬೇರೆ ರುದ್ರಾಕ್ಷಿ ಅಭಿಷೇಕ ಆ ಥರ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಹೋಗಿದ ತಕ್ಷಣ ನಮಗೆ 108 ರುದ್ರಾಕ್ಷಿಗಳನ್ನ ಕೊಡ್ತಾರೆ. ಅದನ್ನು ಒಂದೊಂದೇ ಓಂ ನಮಃ ಶಿವಾಯ ಅಂತ ಹೇಳಿ ಈ ಪಾಟ್ಗಳಲ್ಲಿ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಶಿವನಿಗೆ ಅಭಿಷೇಕ ಮಾಡ್ತಾರೆ. ಅದಾದಮೇಲೆ ನಮಗೆ ಏನೇ ಕಷ್ಟ ಇದ್ರೂ ಈ ದಾರಾನ ಆರೆಂಜ್ ಕಲರ್ ದಾರ ಕೊಟ್ಟಿರ್ತಾರೆ, ಅಂದರೆ ರುದ್ರಾಕ್ಷಿ ಜೊತೆನೇ ಅದನ್ನು ನಾವು ಬೇಡ್ಕೊಂಡು ಅಲ್ಲಿ ಕಟ್ಟಿದ್ರೆ ಅದೆಲ್ಲನೂ ಏನೇ ನಮಗೆ ಪ್ರಾಬ್ಲಮ್ಸ್ ಇದ್ದರೂ ಅದೆಲ್ಲ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ. ಒಂದೊಂದೇ ಈಗ ನಾವು ಕಂಪ್ಲೀಟ್ ಮಾಡಿದ ತಕ್ಷಣವೇ ಈ ಥರ ಕೂಪನ್ಸ್ಗಳನ್ನ ಅವರು ಕಟ್ ಮಾಡ್ಕೋತಾರೆ. ನಾನು ಆಗಲೇ ಹೇಳಿದ್ನಲ್ಲ 32 ಅಡಿ ಗಣೇಶ ಇದೆ ಇಲ್ಲಿ ಅಂತ. ಇದೇ ಆ ಗಣೇಶ. ಜಸ್ಟ್ ಅಂದರೆ ನೀವು ಅದು ಆರೆಂಜ್ ಕಲರ್ ದಾರಾನ ಕಟ್ಟಿದ್ದು ಆಪೋಸಿಟೇ ಗಣೇಶ ಇರುತ್ತೆ. ಗಣೇಶನ ದರ್ಶನ ಮಾಡಿ ಸ್ವಲ್ಪ ಮುಂದೆ ಹೋದರೆ ಬದ್ರಿನಾಥ ಇರ್ಬೋದು, ರಿಷಿಕೇಶಿ, ಅಮರನಾಥ ಈ ಥರ ಇದನ್ನೆಲ್ಲ ರೀಕ್ರಿಯೇಟ್ ಮಾಡಿರೋ ವೇ ನಮಗೆ ಅಲ್ಲಿ ದಾರಿ ಇರುತ್ತೆ. ಅದೇ ದಾರಿಯಲ್ಲಿ ಹೋಗ್ಬೋದು. ನಾನು ಕೂಡ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಅಂದರೆ ಶಿವನನ್ನು ನೋಡಿದೆ. ಅಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಶಿವ. ಸ್ವಲ್ಪ ವೀಡಿಯೋಸ್ ಕೂಡ ತೊಗೊಂಡೆ. ನೆಕ್ಸ್ಟು ನಾನು ಪಂಚಧಾಮ ಯಾತ್ರೆ ಅಂದರೆ ನಾನು ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ, ಬದ್ರಿನಾಥ, ಅಮರನಾಥ, ರಿಷಿಕೇಶಿ ಇದ್ರದ್ದೆಲ್ಲನೂ ಅಂದರೆ ರೀಕ್ರಿಯೇಟ್ ಮಾಡಿದ್ದಾರೆ. ಅದ್ರ ಒಳಗಡೆ ಹೋದೆ. ಅದು ಸ್ವಲ್ಪ ಗುಹೆ ಥರ ಇರುತ್ತೆ. ಒಳಗಡೆ ಫುಲ್ ಲೈಟಿಂಗ್ಸ್ ಇರುತ್ತೆ. ಅದ್ರ ಒಳಗಡೆ ಹೋಗಿ ದರ್ಶನ ಮಾಡಿದೆ ನಾನು. ಈ ಜಾಗ ಅಷ್ಟೇ, ತುಂಬ ಜನ ಅಟ್ ಅ ಟೈಮ್ ಹೋಗೋಕ್ಕಾಗಲ್ಲ. ಅಂದರೆ ಒಬ್ಬರಾದ್ಮೇಲೆ ಒಬ್ಬರೇ ಹೋಗಬೇಕು, ಲೈನಲ್ಲಿ ಹೋಗಬೇಕು. ಈ ಥರ ಕತ್ತಲೆ ಇರುತ್ತೆ. ಆಮೇಲೆ ಶಿವನ ವಿಗ್ರಹಗಳೆಲ್ಲನೂ ಅಲ್ಲೇ ಪಕ್ಕದಲ್ಲೇ ಇರುತ್ತೆ. ನೀವು ದೇವರ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇರಬೇಕು. ಈ ಥರ ಒಂದೊಂದು ಕೂಡ ಆಗಿದ ತಕ್ಷಣ ಬೋರ್ಡ್ ಹಾಕಿರ್ತಾರೆ ನೋಡಿ. ನೆಕ್ಸ್ಟು ಇದಾದಮೇಲೆ ನಾನು ಶಿವನಿಗೆ ಹಾಲಿನ ಅಭಿಷೇಕ ಮಾಡೋಕ್ಕೆ ಹೋದೆ. ನೀವು ಏನಾದರೂ ಬೇಡಿಕೊಂಡು ಈ ಥರ ಹಾಲಿನ ಅಭಿಷೇಕ ಮಾಡಿದ್ರೆ ಅದೆಲ್ಲನೂ ಆಗುತ್ತೆ ಅಂತ ನಂಬಿಕೆ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ 1,50,000ದಿಂದ 2 ಲಕ್ಷ ಜನಗಳು ಶಿವರಾತ್ರಿ ಟೈಮಲ್ಲಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನನ ಪಡೀತಾರೆ. ನಾರ್ಮಲ್ ಡೇಸಲ್ಲೂ ಅಷ್ಟೇ ತುಂಬ ಜನ ಇರ್ತಾರೆ. ನಾನು ಹೋಗಿದ್ದು ವೀಕ್ ಡೇಸಲ್ಲಿ, ಅವತ್ತು ಕೂಡ ತುಂಬ ಜನ ಇದ್ದರು. ಹಾಲಿನ ಅಭಿಷೇಕ ಎಲ್ಲ ಮಾಡಿ ದೇವರಿಗೆ ನೆಕ್ಸ್ಟು ನಾನು ಜ್ಯೋತಿರ್ಲಿಂಗಗಳು ದರ್ಶನ ಮಾಡೋಕ್ಕೆ ಹೋದೆ. 12 ಜ್ಯೋತಿರ್ಲಿಂಗಗಳಿದೆಯಲ್ಲ ಅದನ್ನು ಕೂಡ ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ಜ್ಯೋತಿರ್ಲಿಂಗಗಳ ದರ್ಶನ ಕೂಡ ನೀವಿಲ್ಲಿ ಮಾಡ್ಬೋದು.
ಸೋಮನಾಥ, ಮಲ್ಲಿಕಾರ್ಜುನ, ಮಹಾಕಾಳೇಶ್ವರ, ಓಂಕಾರೇಶ್ವರ, ಕೇದಾರನಾಥ, ಭೀಮಶಂಕರ, ವಿಶ್ವನಾಥ, ತ್ರಯಂಬಕೇಶ್ವರ, ವೈದ್ಯನಾಥ, ನಾಗೇಶ್ವರ, ರಾಮೇಶ್ವರಂ, ಹಾಗೆ ಕೃಷ್ಣೇಶ್ವರಂ, ಈ ಥರ 12 ಜ್ಯೋತಿರ್ಲಿಂಗಗಳು ಇದೆ. ಅದೆಲ್ಲನೂ ನೀವು ದರ್ಶನ ಮಾಡಬೇಕಂದ್ರೆ ಇಂಡಿಯಾದಲ್ಲಿ ಬೇರೆ ಬೇರೆ ಕಡೆಯಲ್ಲಿದೆ. ತಮಿಳ್ನಾಡು, ಮಹಾರಾಷ್ಟ್ರ, ಉತ್ತರಾಖಂಡ್, ಆಮೇಲೆ ಗುಜರಾತ್ ಇಲ್ಲೆಲ್ಲ ಇದೆ. ನಿಮಗೇನಾದರೂ ಅಲ್ಲೆಲ್ಲ ಹೋಗೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಈ ಪ್ಲೇಸ್ಗೆ ಬಂದು ನೀವು ಜ್ಯೋತಿರ್ಲಿಂಗಗಳ ದರ್ಶನನ ಮಾಡ್ಬೋದು. ಹಾಗಂತ ಇಲ್ಲೇ ಬನ್ನಿ ಅಂತ ಹೇಳ್ತಿಲ್ಲ ನಾನು. ಅಂದರೆ ಬೇರೆ ಬೇರೆ ಸ್ಥಳಗಳಿಗೆ ಹೋದಾಗ ಅಲ್ಲಿನ ಮಹಾತ್ಮೆ ಬೇರೆ ಇರುತ್ತೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ರೀಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಏನೂ ಆಪ್ಷನ್ ಇಲ್ಲ. ನಾವು ದೇವ್ರನ್ನ ನೋಡಬೇಕು, ಈ ಥರ ಜ್ಯೋತಿರ್ಲಿಂಗಗಳನ್ನ ನೋಡಬೇಕು ಅಂದರೆ ಈ ಥರ ನೀವು ನೋಡ್ಬೋದು. ತುಂಬ ಚೆನ್ನಾಗಿ ರೀಕ್ರಿಯೇಟ್ ಮಾಡಿದ್ದಾರೆ. ಇದರಲ್ಲಿ ಒಂದು ಏನನ್ನಿಸ್ತು ಅಂದರೆ ಈ ಥರ ಕ್ರಿಯೇಟ್ ಮಾಡೋ ಬದಲು ಓಪನ್ ಸ್ಪೇಸಲ್ಲೇ ಕ್ರಿಯೇಟ್ ಮಾಡಿದರೆ ಇನ್ನೂ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ಈ 12 ಲಿಂಗಗಳಲ್ಲೂ ಅಷ್ಟೇ ಹಿಂದೆ ಯಾವ್ಯಾವ ಪ್ರದೇಶದಲ್ಲಿದೆ ಮತ್ತು ಅದರದ್ದು ಏನು ಪವರ್ ಅದೆಲ್ಲನೂ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಿಂದೆನೇ. ನೆಕ್ಸ್ಟು ದರ್ಶನ ಮುಗಿಸ್ಕೊಂಡು ಹೋದಾಗ ಈ ಥರ ಒಂದು ಕ್ಯಾಂಡಲ್ ಕೊಡ್ತಾರೆ, ಒಂದು ಕಾಯಿನ್ ಕೊಡ್ತಾರೆ, ಮತ್ತು ಒಂದು ದೀಪದ ಬತ್ತಿ ಬರುತ್ತಲ್ಲ, ಎಳ್ಳು ಬತ್ತಿ ಆ ಥರದ್ದು ಒಂದು ಕೊಡ್ತಾರೆ. ಈ ಪ್ಲೇಸಲ್ಲಿ ನಿಂತ್ಕೊಂಡು ಇದನ್ನು ಮಿರಾಕಲ್ ಸ್ಪಾಟ್ ಅಂತ ಹೇಳ್ತಾರೆ. ಇಲ್ಲಿ ನಿಂತ್ಕೊಂಡು ನಾವು ಏನೇ ಬೇಡಿಕೊಂಡು ಕಾಯಿನ್ ಎಸೆದ್ರೆ ಅಲ್ಲಿ ಜಾಗ ಇದೆಯಲ್ಲ ಯೆಲ್ಲೋ ಕಲರ್ ಮಿಡಲ್ಲು, ಅಲ್ಲಿ ಕಾಯಿನ ಹಾಕಿದ್ರೆ ಅದೆಲ್ಲ ಆಗುತ್ತೆ ಅನ್ನೋ ನಂಬಿಕೆ. ಆಮೇಲೆ ಇಲ್ಲಿ ಕ್ಯಾಂಡಲ್ನ ಹಚ್ಚಬೇಕು. ಅವ್ರು ಕೊಟ್ಟಿರೋದು ಕ್ಯಾಂಡಲ್ ಇರುತ್ತಲ್ಲ ಅದನ್ನು ಹಚ್ಚಿ ಅಲ್ಲಿಟ್ಟು ಬೇಡಿಕೊಂಡು ಆಮೇಲೆ ಕಾಯಿನ್ನ ಹಾಕಬೇಕು. ಆಮೇಲೆ ಹಚ್ಚಿದ ತಕ್ಷಣ ದೀಪ ಆರೋಗಲ್ವಾ ಅಂತ ನೀವು ಕೇಳ್ಬೋದು. ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ, ದೀಪ ಏನು ಆರೋಗಿಲ್ಲ. ಅಲ್ಲಿ ಹಚ್ಚಿದ ತಕ್ಷಣ ಹಾಗೇ ಇತ್ತು. ತುಂಬ ಗಾಳಿ ಬರ್ತಿತ್ತು, ಆದರೂ ಕೂಡ ದೀಪ ಏನೂ ಆರೋಗಿಲ್ಲ. ನೆಕ್ಸ್ಟು ಈ ಥರ ದೇವರ ದರ್ಶನನ ಮಾಡಿದೆ. ಅಂದರೆ ದೇವರನ್ನು ನಾವು ಮುಟ್ಟಿ ಪಾದ ಸ್ಪರ್ಶ ಮಾಡಿ ಆಶೀರ್ವಾದ ತಗೋಬೋದು. ಅಷ್ಟು ಹತ್ರದಿಂದ ದೇವ್ರನ್ನ ನೋಡೋಕ್ಕೆ ಬಿಡ್ತಾರೆ. ನೀವು ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಬೆಂಗಳೂರು ಫೇಮಸ್ ಟೆಂಪಲ್ಲು ಮತ್ತು ಹಳೆ ಟೆಂಪಲ್ಗಳು ಸರ್ಚ್ ಮಾಡಿದರೆ ಇದು ಕೂಡ ಒಂದು ಟೆಂಪಲ್ ನೇಮ್ ತೋರಿಸುತ್ತೆ. ನೀವೇನಾದರೂ ಬೆಂಗಳೂರಲ್ಲಿ ಇದ್ದರೆ ಮಿಸ್ ಮಾಡದೆ ಒಂದ್ಸಲ ಆದರೂ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಇಲ್ಲಿ ಹೋದಾಗ ಆಗೋ ಎಕ್ಸ್ಪೀರಿಯನ್ಸ್ ಇರ್ಬೋದು, ಒಂಥರ ಪೀಸ್ ಅನಿಸುತ್ತೆ. ಹಾಗೆ ದರ್ಶನ ಮಾಡಿಕೊಂಡು ಮುಂದೆ ಹೋದರೆ ಒಂದು ಅಗರಬತ್ತಿ ಕೂಡ ಕೊಡ್ತಾರೆ. ಅಂದರೆ ಈ ಕೂಪನ್ಗಳಲ್ಲೇ ಇನ್ಕ್ಲೂಡೆಡು. ಅದ್ರ ಜೊತೆ ನೀವು 100 ರೂಪೀಸ್ ಕೊಟ್ಟರೆ ಸ್ವಲ್ಪ ಕಡಲೆಪುರಿ ಎಲ್ಲನೂ ಕೊಡ್ತಾರೆ. ಅದನ್ನು ನೀವು ಏನಾದರೂ ದೋಷ ಪರಿಹಾರ ಅದೆಲ್ಲ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅಲ್ಲೇ ಒಬ್ಬರು ಪುರೋಹಿತರು ಇರ್ತಾರೆ. ಅವರು ಅಲ್ಲೇ ಪೂಜೆ ಮಾಡ್ತಾರೆ ಮಂತ್ರಗಳನ್ನೆಲ್ಲ ಹೇಳಿ. ಅಗರಬತ್ತಿ ಇರುತ್ತಲ್ಲ, ಇಲ್ಲಿ ನಿಮಗೆ ಯಾರು ಫೇವ್ರೇಟ್ ಇರ್ತಾರೆ ಅವ್ರನ್ನ ನೆನಪಿಸ್ಕೊಂಡು ಅವ್ರಿಗೆ ಒಳ್ಳೇದಾಗಬೇಕು ಈ ಥರ ಎಲ್ಲ ಬೇಡಿಕೊಂಡು ಅಗರಬತ್ತಿ ಹಚ್ಚಿದ್ರೆ ಅದೆಲ್ಲ ಆಗುತ್ತೆ ಅನ್ನೋ ನಂಬಿಕೆ. ಇಲ್ಲಿ ಪೂಜೆ ಮಾಡೋ ವಿಧಾನ ಇರ್ಬೋದು ಅದೆಲ್ಲನೂ ಸ್ವಲ್ಪ ಸಿಸ್ಟಮ್ಯಾಟಿಕ್ ಇರುತ್ತೆ. ಮತ್ತು ಇದೇ ಥರ ಮಾಡಬೇಕು, ಆಮೇಲೆ ಕೂಪನ್ಸ್ ಅದೆಲ್ಲನೂ ಇರುತ್ತೆ. ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ, ಆದರೂ ಕೂಡ ಚೆನ್ನಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಿಮಗೂ ಗೊತ್ತಿರೋ ಯಾವುದಾದ್ರೂ ಟೆಂಪಲ್ಗಳನ್ನ ನನಗೆ ಸಜೆಸ್ಟ್ ಮಾಡಿ, ನಾನು ಕೂಡ ಬಂದು ವಿಸಿಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.